ನಾನು ಹುಟ್ಟಿದಾಗಿಂದ ಕೋಟೀಶ್ವರೇ ಅಂತ. ವಾವ್, ಇಲ್ಲಿ ನಿಮಗೆ ಮೇಲೆ ಕಾಣ್ತಿರ್ಬೋದು. ಇಲ್ಲೆಲ್ಲ ಇದು ನೋಡಿ ಹಿಂಗೆ ಇಲ್ಲೆಲ್ಲ ಪೈಪ್ ಹೋಗಿದೆ ನೋಡಿ. ಬೋಟಿಂಗ್ ಹೋಗ್ತಾ ಇದೆ ನೋಡಿ, ಅಲ್ಲಿ ಬೋಟಿಂಗ್ ಹೋಗ್ತಾರ, ಬೋಟ್ ಹೋಗ್ತಾ ಇದೆ. ಅದಕ್ಕೆ ಅದೇ ಧೈರ್ಯದಲ್ಲಿ ಹೇಳ್ತಿರೋದು, ಕೊಟ್ಟರೆ ಓಡಿಸ್ತೀವಿ. ಇಲ್ಲ, ಗೋವಾದಲ್ಲೆಲ್ಲ ಓಡಿಸಿದ್ವಿ. ಈ ಥರ ಅಷ್ಟು ದೊಡ್ಡ ಬೋಟಾ? ಸ್ಪೀಡ್ ಬೋಟ್, ದೊಡ್ಡದಲ್ಲ, ಚಿಕ್ಕದು. ದೊಡ್ಡದು ಒಂದು ಮುರುಡೇಶ್ವರದಲ್ಲಿ ಕೊಡ್ತಾರಲ್ಲ, ದೊಡ್ಡದು ಬೇಕಾದ್ರೆ ಓಡಿಸ್ಬೋದು. ಚಿಕ್ಕದು ಹೇಳಿದ ಮತ್ತೆ ಕೇಳಲ್ಲ, ಚಿಕ್ಕದು ಸುಮ್ಮನೆ ಕೊಟ್ಟರೆ ಆಗಿರುತ್ತೆ ಗಾಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ನಾವು ಕಲ್ಪೆಟಾ ಸಿಟಿ ಇಡೀ ಮಳೆಯಲ್ಲಿ ಓಡಿಸಿರೋದು ಸಖತ್ತಾಗಿತ್ತಲ್ವ. ಸೊ ಇವಾಗ ನಾವು ಬಾಣಾಸುರ ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ಬಾಣಾಸುರ ಸಾಗರ ಡ್ಯಾಮ್ ಅಂತ ಡ್ಯಾಮ್ ಹೆಸರು. ನಿಯರ್ಲಿ 25 ಕಿಲೋಮೀಟರ್ಸ್ ಆಗುತ್ತೆ ಕಲ್ಪೆಟ್ಟಾದಿಂದ. ಸೊ ಅರೌಂಡ್ ಒಂದು 45-50 ಮಿನಿಟ್ಸ್ ಬೇಕು ಮೆಲ್ಲ ಹೋಗಿ. ಎಲ್ಲ ಸುತ್ತಮುತ್ತ ಹೋಗೋ ದಾರಿ ಉದ್ದಕ್ಕೂ ನಿಮಗೆ ಒಳ್ಳೆ ವ್ಯೂಗಳು ಸಿಗುತ್ತೆ. ನಿಲ್ಲಿಸಿ ನೋಡಿ ಎಲ್ಲ ಹೋಗುವಾಗ ಒಂದು 45 ಮಿನಿಟ್ಸ್ ಅಂತ ಇಟ್ಕೊಳ್ಳಿ. ಬೇಗ ಹೋಗ್ತೀನಿ ಅಂದರೆ ಬೇಗನೂ ಹೋಗ್ಬೋದು ಕೂಡ. ಸೊ ಸೂಪರ್ ಆಗಿರುತ್ತೆ ಜರ್ನಿ. ಸೊ ಇದೇ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅದೇ ಥರ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಸೊ ಬನ್ನಿ ಗಾಯ್ಸ್, ಹೋಗೋಣ ಮುಂದಕ್ಕೆ. ಈ ಡ್ಯಾಮ್ನೇ ನಾವು ನೋಡೋಕೆ ಬಂದಿದ್ದು. ಕ್ರೇಜ್ ಇದೆ ಗೈಸ್, ಕ್ರೇಜ್ ಇದೆ. ಇದೇ ನೋಡೋಕೆ ಬಂದಿದ್ದು ಇಷ್ಟೊತ್ತು. ಮುಂದೆ ನೋಡಿ ನಿಮಗೆ ಇನ್ನೂ ವೈಬಲ್ಲಿ ಬರ್ತಿದೆ ಈಗ. ಆ ವ್ಯೂ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ. ಇದು ನೋಡೋಕೆ ಬಂದಿದ್ದಾ? ಇಷ್ಟೇ ಇರೋದು, ಬೇರೆ ಏನಿಲ್ವಾ? ವಾವ್, ಕ್ರೇಜಿ ವ್ಯೂ ಸಖತ್ತಾಗಿದೆ. ಸೊ ಇದು ಬಂದು ಬಾಣಾಸುರ ಸಾಗರ್ ಡ್ಯಾಮ್. ಓಕೆ, ಸೊ ಅಲ್ಟಿಮೇಟ್ಲಿ ನಮ್ಮ ಡೆಸ್ಟಿನೇಷನ್ ಇವಾಗ ಇದೆ ಇಲ್ಲಿ ಏನೋ ಇದೆ, ಪಾರ್ಕಿಂಗ್. ನಮ್ಮ ಬಾಯ್ಸ್ ಅಲ್ಲಿದ್ದಾರೆ. എവിടെ നിർത്താൻ പ്ലേസ് ഇല്ലല്ലോ ഇവിടെ. എടുക്കാണോ? ತೆಗಿತೀರ ಈಗ ನೀವು? ಇವಾಗ ಎಲ್ಲ ಹತ್ತಬೇಕು ನಾವು? ಹಿಂಗೆ ಈ ರೂಟಲ್ಲಿ ಹೋಗ್ಬೇಕು. ಸೊ ಗೈಸ್, ಬಾಣಾಸುರ ಸಾಗರ್ ಡ್ಯಾಮಿಗೆ ಬಂದಿದ್ದೀವಿ. ಸೊ ಮುಂದೆ ನಮ್ಮ ಯಶವಂತ್ ಮತ್ತು ದರ್ಶನ್ ಹೋಗ್ತಾ ಇದ್ದಾರೆ. ಸೊ ನಾನು ಹಿಂದೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಕಡೆ ಸಣ್ಣ ಪಾರ್ಕ್ ಥರ ಇದೆ ಮಕ್ಕಳಿಗೆ ಆಟ ಆಡೋಕ್ಕೆ. ಸೊ ಇದು ಡ್ರಾಪ್ ಮಾಡೋಕ್ಕೋಸ್ಕರ ಇರೋ ಅಂತ, ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಅನಿಸುತ್ತೆ. ನಾವು ಅದೇನು ಮಾಡಲಿಲ್ಲ, ನಡ್ಕೊಂಡು ಹೋಗ್ತಿದ್ದೀವಿ. 3 ಜನಕ್ಕೆ ಸೇರಿ 120 ರೂಪೀಸ್ ಟಿಕೆಟ್ ಆಯಿತು. ಯಾವುದೋ ನಿಂದು ಇಲ್ಲಿ ಕ್ರಿಯೇಟ್ ಮಾಡಿ ಆ ಫೋಟೋಸ್ ಎಲ್ಲ ಹಾಕ್ತಿರ್ತೀವಿ. ನಾನು ಹುಟ್ಟಿದಾಗಿಂದ ಕೋಟೀಶ್ವರೇ ಅಂತ ಮೇರಾ. ಹಾಂ, ವಾವ್, ಇಲ್ಲಿ ನಿಮಗೆ ಮೇಲೆ ಕಾಣ್ತಿರ್ಬೋದು ಬೆಟ್ಟ, ಗುಡ್ಡ, ಈ ಕಡೆ ಡ್ಯಾಮ್. ಸೂಪರ್ ಆಗಿದೆ. ಇನ್ನು ಒಳಗೆ ತುಂಬ ಹೋಗೋಕ್ಕೆ ಪ್ಲೇಸ್ ಇದೆ ಅನ್ಕೋತೀನಿ. ಇಲ್ಲಿ ಬೈಕೆಲ್ಲ ಬಂದಿದೆ. ಇವ್ರದ್ದು ಇಲ್ಲಿ ಸೆಕ್ಯೂರಿಟಿ ಅವ್ರದ್ದು ಅನ್ಕೋತೀನಿ. ಟಯರ್ಡ್ ಆಗ್ಬಿಟ್ಟ ನಿದ್ರೆ. ನಾನು ನಿದ್ರೆ ಮಾಡಿಲ್ಲ ಬ್ರೋ ನೆನ್ನೆ. ನಾನು ಮುಚ್ಚಿಲ್ಲ ಬ್ರೋ, ನಾನು ಒಂಚೂರು ಮುಚ್ಚಿಲ್ಲ. ಏನಕ್ಕೆ ಅಂದರೆ ನಾನು ನೆನ್ನೆ ಅಷ್ಟೇ
ಅಲ್ಲ ನಾನು ಇವಾಗ ಅಂತಲ್ಲ, ಯಾವಾಗ ಬೇಕಂದ್ರೂ ನನಗೆ ಟ್ರಿಪ್ ಏನಾದ್ರು ಪ್ಲಾನ್ ಮಾಡಿರ್ತೀನಿ ಅನ್ಕೋ, ನನಗೆ ಆ ದಿನ ನಿದ್ರೆ ಬರೋದಿಲ್ಲ. ನನಗೂ ಅದೇ ಒಳ್ಳೆ ಬರ್ತಾವ್ರು ಇಲ್ಲೆಲ್ಲ. ಇದಕ್ಕೆ ಮೋಸ್ಟ್ಲಿ ನೋಡಿ ಹಿಂಗೆ ಇಲ್ಲೆಲ್ಲ ಪೈಪ್ ಹೋಗಿದೆ ನೋಡಿ. ಬೋಟಿಂಗ್ ಹೋಗ್ತಾ ಇದೆ ನೋಡಿ ಅಲ್ಲಿ. ಬೋಟಿಂಗ್ ಹೋಗ್ತಾರ, ಬೋಟಿಂಗ್ ಹೋಗ್ತಾ ಇದ್ದಾರೆ. ಬೋಟಿಂಗ್ ಹೋಗ್ತಾ ಇದ್ದಾರೆ. ಬೋಟಿಂಗ್ ಹೋಗ್ತಾ ಇದೆಯಂತೆ. ಮತ್ತೇನೊಂದು ಏನೋ ಇಲ್ಲೊಂದು ಬೋಟ್ ಮುಳುಗೋಗಿದೆ ಅಲ್ಲಿ ನೋಡಿ. ಅದು ಹೇಳಿದವರು ಅದು ಬೋಟ್ ಅಲ್ಲ, 5 ಜನಕ್ಕೆ ಅಂದ್ರೆ ಅದು. ಅದಿಬ್ರೇ ಹೋಗ್ತಾ ಇರೋದಲ್ಲಿ, ಅವ್ರಿಬ್ರೇ ಕೊಟ್ಟು ಹೋಗೋರೆ 1000 ರೂಪಾಯಿ ಮೇಲೆ ಹತ್ತಿಸ್ಬಿಟ್ಟು. ಓಡಿ ಡ್ಯಾಶ್ ಹೊಡಿ. ನನ್ಗೆ ಓಡ್ಸಕ್ಕೆ ಕೊಟ್ರೆ ಓಡಿಸ್ತೀನಪ್ಪ. ಹಾಂ ಕೊಡಲ್ಲ. ಅದಕ್ಕೆ ಅದೇ ಧೈರ್ಯದಲ್ಲಿ ಹೇಳ್ತಿರೋದು, ಕೊಟ್ಟರೆ ಓಡಿಸ್ತೀನಿ. ಇಲ್ಲ, ಗೋವಾದಲ್ಲೆಲ್ಲ ಓಡಿಸಿಲ್ವೇನೋ ಈ ಥರ ಅಷ್ಟು ದೊಡ್ಡ ಬೋಟಾ? ಸ್ಪೀಡ್ ಬೋಟ್, ದೊಡ್ಡದಲ್ಲ, ಚಿಕ್ಕದು. ದೊಡ್ಡದು ಒಂದು ಮುರುಡೇಶ್ವರದಲ್ಲಿ ಕೊಡ್ತಾರಲ್ಲ, ದೊಡ್ಡದು ಬೇಕಾದ್ರೆ ಓಡಿಸ್ಬೋದು. ಚಿಕ್ಕದು ಹೇಳಿದ ಮತ್ತೆ ಕೇಳಲ್ಲ, ಚಿಕ್ಕದು ಸುಮ್ಮನೆ ಕೊಟ್ರೆ ಆಗಿರುತ್ತೆ ಗಾಡಿ. ಓಹೋ